ಷಡಕ್ಷರ ಬ್ರಹ್ಮೆ ವೀರ ರೇಣುಕಾಚಾರ್ಯರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂತ ಎಲ್ಲ ಮಾತೆಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಎಲ್ಲ ನಮ್ಮ ಜೇರಿಪೇಟಿನ ಎಲ್ಲ ಯುವ ಮುಖಂಡರೇ, ಪತ್ರಕರ್ತ ಮಿತ್ರರೇ, ಇಲ್ಲಿ ಬೆಳಗ್ಗೆಯಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಈಗಾಗಲೇ ನನಗಂತೂ ಏನ್ ಮಾತಾಡಬೇಕು ಅಂತ ತಿಳಿತಾ ಇಲ್ಲ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ, ರಾತ್ರಿ ಸುಮಾರು 11:45 ಇಂದ ಇಲ್ಲೂವರೆಗೆ ಇದೇ ಜನಸಾಗರ ಜನ ಮೆಚ್ಚಿದ ಮಾಜಿ ಸಚಿವರು ಇವತ್ತ, ಯಾಕಂದ್ರೆ ನಾನು 11:45 ಇನ್ನುವರೆಗೆ ನಾವೆಲ್ಲ ಇಲ್ಲಿ ಬಂದಂತ ಎಲ್ಲ ನಮ್ಮ ಯುವ ಮುಖಂಡರು ಮತ್ತು ಎಲ್ಲ ಸೇರಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಜೊತೆನೇ ಇದ್ದೀವಿ. ನಾವು ಯಾರಿಗೂ ನಮ್ಮ ಆಫೀಸಿಂದ ಅಲ್ಲಿ, ನಮ್ಮ ಮನೆಯಿಂದ ಅಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಅಲ್ಲಿ ಯಾರಿಗೂ ಫೋನ್ ಮುಖಾಂತರ ಯಾರಿಗೂ ಫೋನ್ ಮಾಡಿಲ್ಲ ಕಿ ಇವತ್ತು ರಾಜಶೇಖರ್ ಪಾಟೀಲ್ ಅವ್ರ ಬರ್ತ್ಡೇ ಇದೆ, ತಾವೆಲ್ಲ ಬರಬೇಕು ಅಂತ ಹೇಳಿ. ನಾನು ವೀರಭದ್ರೇಶ್ವರ ರಾಣಿ ಮಾಡಿ ಹೇಳ್ತಾ ಇದ್ದೀನಿ. ಇದು ಇವತ್ತ ಯಾಕಂದ್ರ ಜನರು ಸುಮ್ಮನೆ ಬರಲ್ಲ. ಜನರು ಇವತ್ತು ನಮಗೆ ಏನ್ ಕಾಣ್ತಾ ಇದೆ, ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಮಾಡಿದಂತ ಕಾರ್ಯಗಳನ್ನು ಮತ್ತ ಈ ಹುಮನಾಬಾದ್ ತಾಲೂಕಾಗ ಶ್ರಮಪಟ್ಟಿ ಏನು ಇದಕ್ಕೆಲ್ಲ ಶ್ರಮಪಟ್ಟಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದಾರ, ಆ ಡೆವಲಪ್ಮೆಂಟ್ ಮಾಡಿದಾರ ಅಂತ ಹೇಳಿ ಜನರ ಮೆಚ್ಚಿ ಇಷ್ಟು ಜನ ಸೇರ್ತಾ ಇದ್ದಾರೆ. ನಾವೆಲ್ಲೂ ಬರ್ತ್ಡೇ ಆಚರಣೆ ಮಾಡ್ತೇವೆ ಅಂತ ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ನಮ್ದೆಲ್ಲ ಏನಿತ್ತು, ರಾಜಶೇಖರ್ ಪಾಟೀಲ್ ಜಿ ಅಣ್ಣವ್ರದ್ದು ಏನಾದ್ರೂ ಮಾಡಬೇಕು, ಈ ಸದ್ಯ ಎಲ್ಲ ಸಮಸ್ಯೆದಲ್ಲಿದ್ದಾರ, ಅದಕ್ಕೆ ಹೋದ ವರ್ಷ ಚೆನ್ನಾಗಿ ಬರ್ತ್ಡೇ ಮಾಡಿದೀವಿ, ಈ ವರ್ಷ ಬೇಡ, ಮುಂದೆ ಬರೋಂಥ ದಿನದಲ್ಲಿ ಮತ್ತೆ ಅವಾಗಿದ್ದೆಲ್ಲ ನೋಡ್ಕೊಂಡು ಅವಾಗ ಚೆನ್ನಾಗಿ ಮಾಡೋಣ, ಈಗೆಲ್ಲ ಕಷ್ಟದಲ್ಲಿದ್ದಾರ, ವಾರ ನಡೀತಾ ಇದೆ, ಬೇಡ ಅಂತ ಹೇಳಿ. ಆದರೂ ಇಲ್ಲಿನ ಜೇರ್ಪೇಟು ಇದು ನಮ್ದು ರಾಜಶೇಖರ್ ಪಾಟೀಲ್ ಇರಲಿ, ನಾವೆಲ್ಲ ಪಾಟೀಲ್ ಪರಿವಾರ, ಬಸವರಾಜ್ ಪಾಟೀಲ್ ಅವರಲ್ಲಿ, ವೀರಣ್ಣ ಪಾಟೀಲ್ ಅವರು ಎಲ್ಲರೂ ಜನಿಸಿದು ಇದೇ ಜಾಗದಲ್ಲಿ, ಇದೇ ವೀರಭದ್ರೇಶ್ವರ ಗುಡಿ, ಇದೇ ಹನುಮಂತೇವರ ಗುಡಿ, ಇದೇ ಪಕ್ಕದಲ್ಲಿರೋದು ನಮ್ಮ ಮನೆ. ಇದು ಇಲ್ಲೆಲ್ಲ ಏನು ಸೇರ್ಕೊಂಡು ಬಂದಿದಾರ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಯಾಕಂದ್ರ ನಾವು ಏನೇ ಕಾರ್ಯಕ್ರಮ ಮಾಡಲಿ ಇವ್ರಿಗೆ ಬಿಟ್ಟು ನಾವು ಏನೋ ಕಾರ್ಯಕ್ರಮ ಮಾಡಲ್ಲ, ಮತ್ತು ಇವರು ನಮ್ಮ ಬಿಟ್ಟು ಏನೋ ಕಾರ್ಯಕ್ರಮ ಮಾಡಲ್ಲ. ನಾವೆಲ್ಲರೂ ಇಲ್ಲಿ ಸೇರಿದಂತವ್ರು ಎಲ್ಲರೂ ಒಂದು ಫ್ಯಾಮಿಲಿ ಮೆಂಬರ್ಸ್. ಈಗಾಗಲೇ ತಾವು ನೋಡಿದ್ರಿ, ಸುಮಾರು ವರ್ಷದಿಂದ ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ದೇವಂತ ಅವರು ಆದರು, ರಾಜಶೇಖರ್ ಪಾಟೀಲ್ ಅವರು ಸುಮಾರು ಮೊದಲು ಜೇರ್ಪೇಟೆಗೆ ನಾವು ಬರ್ಬೇಕಾದ್ರ ಇದೇ ಒಂದು 10 ವರ್ಷ ಮುಂಚೆ ಯಾರಾದ್ರೂ ಜೇರ್ಪೇಟೆ ಹೋಗಿದವರು ಮಾನ್ಯ ಸಂಸದರು ಆಗನಾಗ್ತಾರೆ ಸಾಗರ್ ಈಶ್ವರ್ ಖಂಡ್ರೆ ಅವರು, MP ಅವರು ಈ ವೇದಿಕೆಗೆ ಆಗಲಾಗದ ಬರಲಿ, ಒಂದು ಜೋರಾದ ಚಪ್ಪಾಳೆ. ಹಾರ್ಟಿ ವೆಲ್ಕಮ್ ಸಾಗರ್ ಈಶ್ವರ್ ಖಂಡ್ರೆ, ಮಾನ್ಯ ಯುವ ಸಂಸದರು ಬೀದರ್ ಅವರಿಗೆ ಈ ವೇದಿಕೆಗೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೇವೆ. ಅವರಿಗೆ ಹೃದಯ ತುಂಬಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈಗ ಮತ್ತೆ MLC ಅವರು ತಮ್ಮ ಮಾತುಗಳನ್ನು, ಹೃದಯದ ಮಾತುಗಳು, ಹೃದಯ